ಭಾಗಲಬ್ಧ ಸಂಖ್ಯೆಗಳ ಸಹವರ್ತನೀಯತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಪೂರ್ಣ ಸಂಖ್ಯೆಗಳಿಗೆ ಮತ್ತು ಪೂರ್ಣಾಂಕಗಳಿಗೆ a ಪ್ಲಸ್ ಬಿ ಪ್ಲಸ್ ಸಿ ಬಂದು a ಪ್ಲಸ್ ಬಿ ಪ್ಲಸ್ ಸಿಗೆ ಸಮ ಅಂತ ನಮಗೆ ತಿಳಿದಿದೆ. ಅಂದರೆ ಮೊದಲಿಗೆ ನಾವು a ಪ್ಲಸ್ ಬಿನ ಕೂಡಿಸ್ಕೊಂಡು ಆ ನಂತರ ಅದಕ್ಕೆ ಸಿನ ಕೂಡಿಸಿದ್ರೆ ಅಥವಾ ಬಿ ಪ್ಲಸ್ ಸಿನ ಕೂಡಿಸ್ಕೊಂಡು ಆ ನಂತರ ಅದಕ್ಕೆ ಎನ ಕೂಡಿಸಿದ್ರೆ ನಮಗೆ ಸಿಗೋ ಉತ್ತರ ಒಂದೇ ಆಗಿರುತ್ತೆ. ಅಂದ್ರೆ ಯಾವುದೇ ಕ್ರಮದಲ್ಲಿ ನಾವು ಗುಂಪು ಮಾಡಿದ್ರೂ ಸಹ ನಮಗೆ ಸಿಗೋ ಉತ್ತರ ಒಂದೇ ಆಗಿದೆ ಅಂತ ಹೇಳಿ. ಈ ಒಂದು ನಿಯಮವನ್ನ ನಾವು ಸಹವರ್ತನೀಯತೆ ಅಂದ್ರೆ ಅಸೋಸಿಯೇಟಿವಿಟಿ ಅಥವಾ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೇವೆ. ಈಗ ಪೂರ್ಣ ಸಂಖ್ಯೆಗಳ ಉದಾಹರಣೆಯನ್ನ ನೋಡೋಣ. ಈ ಉದಾಹರಣೆಯ ಪ್ರಕಾರ ನಾವು 3 ಮತ್ತು 4 ಮೊದಲಿಗೆ ಕೂಡಿಸ್ಕೊಂಡ್ರೆ 7 ಸಿಕ್ಕುತ್ತೆ. ಈ 7ಕ್ಕೆ 8 ಕೂಡಿಸಿದ್ರೆ ನಮಗೆ ಸಿಗೋ ಉತ್ತರ ಬಂದು 15. ಅದೇ ರೀತಿ ಬಲಬದಿಯಲ್ಲಿ 4 ಪ್ಲಸ್ 8 ಮೊದಲಿಗೆ ಕೂಡಿಸ್ಕೊಳ್ಳೋಣ, ಆಗ 12 ಅಂತ ಉತ್ತರ ಸಿಗುತ್ತೆ. ಈ 12ಕ್ಕೆ ನಾವು 3 ಸೇರಿಸಿದ್ರೆ ನಮಗೆ ಸಿಗೋ ಉತ್ತರ ಮತ್ತೆ 15 ಆಗಿದೆ. ಹಾಗಾಗಿ ಎರಡೂ ರೀತಿಯಲ್ಲಿ ನಮಗೆ 15 ಉತ್ತರ ಸಿಕ್ತು. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಈ ಉದಾಹರಣೆ ಬಂದು ಪೂರ್ಣಾಂಕಗಳನ್ನ ಒಳಗೊಂಡಿದೆ. ಮೊದಲಿಗೆ ನಾವು -6 ಪ್ಲಸ್ 7 ಕೂಡಿಸ್ಕೊಳ್ಳೋಣ, ಆಗ ನಮಗೆ ಸಿಗೋ ಉತ್ತರ 1. ಈ 1ಕ್ಕೆ ನಾವು -11 ಕೂಡಿಸೋಣ, ಆಗ ನಮಗೆ ಸಿಗೋ ಉತ್ತರ ಬಂದು -10 ಆಗಿರುತ್ತೆ. ಈಗ ಅದೇ ರೀತಿ ಬಲಬದಿಯಲ್ಲಿ 7 ಪ್ಲಸ್ ಆಫ್ -11 ಇದೆ. ಹಾಗಾಗಿ 7 -11 ಅಂದ್ರೆ -4. ಈ -4 ನಾವು -6 ಜೊತೆ ಕೂಡಿಸ್ಕೊಂಡ್ರೆ ನಮಗೆ ಮತ್ತೆ ಸಿಗೋ ಉತ್ತರ ಬಂದು -10. ಹಾಗಾಗಿ ಎರಡೂ ರೀತಿಯಲ್ಲಿ ನಮಗೆ ಒಂದೇ ಉತ್ತರ ಸಿಕ್ಕಿದೆ, ಅದು -10 ಅಂತ. ಹಾಗಾಗಿ ನಾವು ಏನಂತ ಹೇಳ್ಬೋದು, ಪೂರ್ಣ ಸಂಖ್ಯೆಗಳಿಗೆ ಮತ್ತು ಪೂರ್ಣಾಂಕಗಳಿಗೆ ಸಂಕಲನವು ಸಹವರ್ತನೀಯವಾಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಭಾಗಲಬ್ಧ ಸಂಖ್ಯೆಗಳ ಸಹವರ್ತನೀಯ ಗುಣ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದೆ ಅಂತ ಭಾವಿಸ್ತಾ ನಾವು ಮೂಲ ಕ್ರಿಯೆಗಳನ್ನ ಒಂದೊಂದಾಗೆ ತಗೊಂಡು ಭಾಗಲಬ್ಧ ಸಂಖ್ಯೆಗಳು ಆ ಕ್ರಿಯೆಗಳಲ್ಲಿ ಸಹವರ್ತನೀಯವಾಗಿದೆಯಾ ಇಲ್ವಾ ಅಂತ ನೋಡೋಣ. ಮೊದಲಿಗೆ ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಸಹವರ್ತನೀಯವೇ ಅಂತ ಪರಿಶೀಲನೆ ಮಾಡಿ ನೋಡೋಣ. ಅಂದ್ರೆ ನಾವು ಈ ಒಂದು ನಿಯಮವನ್ನ ಸಾಬೀತು ಮಾಡಬೇಕಾಗಿದೆ. ಅಂದ್ರೆ ಯಾವುದಾದ್ರೂ 3 ಭಾಗಲಬ್ಧ ಸಂಖ್ಯೆಗಳನ್ನ ಪರಿಗಣಿಸಿ ಅದನ್ನ ಈ ರೀತಿ ಬೇರೆ ಬೇರೆ ಗುಂಪುಗಳನ್ನ ಮಾಡಿ ಈ ಕ್ರಿಯೆಗೆ ನಮಗೆ ಒಂದೇ ಉತ್ತರ ಸಿಕ್ಕತ್ತಾ ಸಿಕ್ಕಲ್ವಾ ಅಂತ ಪರಿಶೀಲನೆ ಮಾಡಿ ನೋಡ್ಬೇಕಾಗಿದೆ. ಹಾಗಾಗಿ ಯಾವುದಾದ್ರೂ 3 ಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಡು ಈ ರೀತಿ ಬರ್ಕೊಳ್ಳೋಣ. ಎಡಬದಿಯನ್ನ ಬಿಡಿಸ್ಕೊಳ್ಳೋಣ. 4 ಮತ್ತು 2ರ ಲಾಸಾಹ ಬಂದು 4. ಮೊದಲಿಗೆ ಗುಂಪನ್ನ ನಾವು ಬಿಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಂಟು 1 ಇಂಟು 1 ಇಂಟು 2 ಇಂಟು 2. ಹಾಗಾಗಿ -3 ಇಂಟು 1 ಬಂದು -3 ಪ್ಲಸ್ 2 ಪ್ಲಸ್ 5/8 ಹಾಗೆ ಇರುತ್ತೆ. ಈಗ -3 ಪ್ಲಸ್ 2 ಬಂದು -1/4 ಪ್ಲಸ್ 5/8. 4 ಮತ್ತು 8ರ ಲಾಸಾಹ ಬಂದು 8. ಹಾಗಾಗಿ 4ನ್ನ 2ರಿಂದ ಗುಣಿಸ್ಕೊಳ್ಳೋಣ, 8ನ್ನ 1ರಿಂದ ಗುಣಿಸ್ಕೊಳ್ಳೋಣ. -1 ಇಂಟು 2 -2 ಪ್ಲಸ್ 5 ಇಂಟು 1 5. ಹಾಗಾಗಿ ಇದು -2 ಪ್ಲಸ್ 5 ಬಂದು 3/8 ಆಗಿರುತ್ತೆ. ಈಗ ಬಲಬದಿಯನ್ನ ಬಿಡಿಸ್ಕೊಳ್ಳೋಣ. -3/4 ಪ್ಲಸ್ ಈ ಬ್ರಾಕೆಟ್ ಅನ್ನ ನಾವು ಬಿಡಿಸ್ಕೊಳ್ಳೋಣ. 8 ಲಾಸಾಹ ಆಗಿರುತ್ತೆ. ಇಂಟು 4 ಇಂಟು 4 ಇಲ್ಲಿ ಇಂಟು 1 ಇಂಟು 1. ಹಾಗಾಗಿ 4 ಪ್ಲಸ್ 5 ಅಂದ್ರೆ 9/8. ಈಗ 4 ಮತ್ತು 8ರ ಲಾಸಾಹ ಬಂದು 8. ಹಾಗಾಗಿ 4ನ್ನ 2ರಿಂದ ಗುಣಿಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ಅಂಶದಲ್ಲಿ ಕೂಡ 2ರಿಂದ ಗುಣಿಸ್ಕೊಳ್ಬೇಕಾಗತ್ತೆ. ಇಲ್ಲಿ 8 ಇಂಟು 1 9 ಇಂಟು 1 -6 ಪ್ಲಸ್ 9 ಅಂದ್ರೆ 3/8. ಎರಡೂ ಕ್ರಮದಲ್ಲಿ ನಮಗೆ ಸಿಕ್ಕ ಉತ್ತರ ಒಂದೇ ಆಗಿದೆ. ಹಾಗಾಗಿ ನಾವು ಏನಂತ ಹೇಳ್ಬೋದು, ಹೌದು ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನವು ಸಹವರ್ತನೀಯವಾಗಿದೆ ಅಂತ. ನಾವು ಒಂದು ಉದಾಹರಣೆಗೆ ಈ ನಿಯಮವನ್ನ ಸಾಬೀತು ಮಾಡಿದ್ದೇವೆ. ನೀವು ಬೇರೆ ಬೇರೆ ಭಾಗಲಬ್ಧ ಸಂಖ್ಯೆಗಳನ್ನ ಪರಿಗಣಿಸಿ ಸಂಕಲನ ಕ್ರಿಯೆಯಲ್ಲಿ
ಎಡಬದಿಯಲ್ಲಿ ಸಿಗೋ ಉತ್ತರ ಮತ್ತು ಬಲಬದಿಯಲ್ಲಿ ಸಿಗೋ ಉತ್ತರ ಒಂದೇನಾ ಅಂತ ಪರಿಶೀಲನೆ ಮಾಡಿ ನೋಡ್ಬೋದು. ಅದು ಯಾವಾಗಲೂ ಸಮವಾಗಿರುತ್ತೆ. ಈಗ ಭಾಗಲಬ್ಧ ಸಂಖ್ಯೆಗಳಿಗೆ ವ್ಯವಕಲನವು ಸಹವರ್ತನೀಯವಾಗಿದೆಯಾ ಅಂತ ನೋಡೋಣ ಬನ್ನಿ. ಅಂದ್ರೆ a ಮೈನಸ್ ಬಿ ಮೈನಸ್ ಸಿ ಬಂದು a ಮೈನಸ್ ಆಫ್ ಬಿ ಮೈನಸ್ ಸಿಗೆ ಸಮವಾಗಿದೆಯಾ ಅಂತ ಪರಿಶೀಲನೆ ಮಾಡಿ ನೋಡಬೇಕು. ಸಂಖ್ಯಾ ಉದಾಹರಣೆಯನ್ನ ಪರಿಗಣಿಸೋಣ. ಈಗ ಈ ಗುಂಪನ್ನ ಬಿಡಿಸೋಣ. 3 ಮತ್ತು 9ರ ಲಾಸಾಹ ಬಂದು 9. ಹಾಗಾಗಿ ಇಲ್ಲಿ 3ನ್ನ 3ರ ಜೊತೆ ಗುಣಿಸ್ಕೊಳ್ಬೇಕಾಗುತ್ತೆ. 9ನ್ನ 1ರಿಂದ ಗುಣಿಸ್ಕೊಳ್ಬೇಕಾಗತ್ತೆ. -7 ಇಂಟು 3 -21 -5 -1/6 ಹಾಗೆ ಇರುತ್ತೆ. ಹಾಗಾಗಿ ಇಲ್ಲಿ -21 -5 -26 ಡಿವೈಡೆಡ್ ಬೈ 9 -1/6. ಈಗ 9 ಮತ್ತು 6ರ ಲಾಸಾಹ ಬಂದು 18. ಹಾಗಾಗಿ 9ನ್ನ 2ರಿಂದ ಗುಣಿಸ್ಕೊಳ್ಬೇಕು. ಅದೇ ರೀತಿ ಅಂಶದಲ್ಲಿ ಕೂಡ ಗುಣಿಸ್ಕೊಳ್ಬೇಕಾಗತ್ತೆ. 6ನ್ನ 3ರಿಂದ ಗುಣಿಸ್ಕೊಳ್ಬೇಕು. -26 ಇಂಟು 2 -52 -3. ಹಾಗಾಗಿ ಎಡಬದಿಯಲ್ಲಿ ನಮಗೆ ಸಿಗ್ತಿರೋ ಉತ್ತರ -55 ಡಿವೈಡೆಡ್ ಬೈ 18 ಅಂತ. ಈಗ ಬಲಬದಿಯಲ್ಲಿರುವ ಗುಂಪನ್ನ ಮೊದಲಿಗೆ ಬಿಡಿಸ್ಕೊಳ್ಳೋಣ. -7 ಡಿವೈಡೆಡ್ ಬೈ 3 ಹಾಗೆ ಇರುತ್ತೆ. ಮತ್ತೆ 9 ಮತ್ತು 6ರ ಲಾಸಾಹ ಬಂದು 18. ಹಾಗಾಗಿ 9ನ್ನ 2ರಿಂದ ಗುಣಿಸ್ಕೊಳ್ಬೇಕಾಗತ್ತೆ. 6ನ್ನ 3ರಿಂದ ಗುಣಿಸ್ಕೊಳ್ಬೇಕಾಗತ್ತೆ. 10 -3 ಇದು ಒಂದು ಗುಂಪಾಗಿತ್ತು. ಈಗ -7 ಡಿವೈಡೆಡ್ ಬೈ 3 10 -3 -7 ಡಿವೈಡೆಡ್ ಬೈ 18. 3 ಮತ್ತು 18ರ ಲಾಸಾಹ ಬಂದು 18. ಹಾಗಾಗಿ 3ನ್ನ 6ರಿಂದ ಗುಣಿಸ್ಕೊಳ್ಳೋಣ. 18ನ್ನ 1ರಿಂದ ಗುಣಿಸ್ಕೊಳ್ಳೋಣ. -7 ಇಂಟು 6 -42 -7. ಹಾಗಾಗಿ ಬಲಬದಿಯಲ್ಲಿ ನಮಗೆ -49 ಡಿವೈಡೆಡ್ ಬೈ 18 ಅಂತ ಉತ್ತರ ಸಿಗ್ತಿದೆ. ತುಂಬಾ ಸ್ಪಷ್ಟವಾಗಿ ನಮಗೆ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಒಂದೇ ಉತ್ತರ ಸಿಗ್ತಾ ಇಲ್ಲ. ಹಾಗಾಗಿ ಏನಂತ ಹೇಳ್ಬೋದು ನಾವು? ಇಲ್ಲ, ಭಾಗಲಬ್ಧ ಸಂಖ್ಯೆಗಳಿಗೆ ವ್ಯವಕಲನವು ಸಹವರ್ತನೀಯವಲ್ಲ ಅಂತ ಹೇಳ್ಬೋದು. ಈಗ ಗುಣಾಕಾರವು ಸಹವರ್ತನೀಯವಾಗಿದೆಯಾ ಅಂತ ಪರಿಶೀಲನೆ ಮಾಡಿ ನೋಡೋಣ ಸಂಖ್ಯಾ ಉದಾಹರಣೆಯ ಮುಖಾಂತರ. ಈ ಗುಂಪನ್ನ ನಾವು ಮೊದಲಿಗೆ ಬಿಡಿಸ್ಕೊಳ್ಳೋಣ. ಅಂದ್ರೆ ಅಂಶವನ್ನ ಅಂಶದ ಜೊತೆ ನಾವು ಗುಣಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ 2 ಇಂಟು -4 ಡಿವೈಡೆಡ್ ಬೈ 5 ಇಂಟು 3 ಇದು ಒಂದು ಗುಂಪು. ಇಂಟು 3/8 ಹಂಗೆ ಇರುತ್ತೆ. ಹಾಗಾಗಿ 2 4ಲಿ 8 -8 ಡಿವೈಡೆಡ್ ಬೈ 5 3ಲಿ 15 ಇಂಟು 3/8. 8 1ಲಿ 8 3 5ಲಿ 15. ಹಾಗಾಗಿ ಎಡಬದಿಯಲ್ಲಿ ನಮಗೆ ಸಿಗ್ತಿರೋ ಉತ್ತರ -1/5. ಈಗ ಬಲಬದಿಯನ್ನ ಬಿಡಿಸ್ಕೊಳ್ಳೋಣ. -4 ಇಂಟು 3 -12 ಡಿವೈಡೆಡ್ ಬೈ 3 8ಲಿ 24. 2 1ಲ 2 2 12ಲ 24. 12 1ಲಿ 12. ಹಾಗಾಗಿ ಮತ್ತೆ ನಮಗೆ ಸಿಗ್ತಿರೋ ಉತ್ತರ -1 ಡಿವೈಡೆಡ್ ಬೈ 5. ಎರಡೂ ರೀತಿಯಲ್ಲಿ ನಾವು ಗುಣಾಕಾರ ಮಾಡಿದಾಗ ನಮಗೆ ಸಿಕ್ಕ ಉತ್ತರ ಒಂದೇ ಆಗಿದೆ. ಹಾಗಾಗಿ ನಾವೇನಂತ ಹೇಳ್ಬೋದು? ಹೌದು, ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರವು ಸಹವರ್ತನೀಯವಾಗಿದೆ ಅಂತ ಹೇಳ್ಬೋದು. ಈಗ ಕಡೆಯದಾಗಿ ಭಾಗಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೀಯವಾಗಿದೆಯಾ ಅಂತ ಪರಿಶೀಲನೆ ಮಾಡಿ ನೋಡೋಣ. ಈಗ ಈ ಗುಂಪನ್ನ ಬಿಡಿಸ್ಕೊಳ್ಳೋಣ. ಈ ಗುಂಪಿನಲ್ಲಿ ಕಂಡು ಬರ್ತಿರೋ ಚಿಹ್ನೆ ಬಂದು ಭಾಗಾಕಾರ ಚಿಹ್ನೆ. ಹಾಗಾಗಿ ನಾವು ಈ ಭಾಗಾಕಾರವನ್ನ ಗುಣಾಕಾರವಾಗಿ ಮಾಡ್ಕೊಳ್ಬೇಕು ಅಂದ್ರೆ ಛೇದದ ವ್ಯುತ್ಕ್ರಮವನ್ನ ತಗೊಳ್ಬೇಕಾಗತ್ತೆ. ಅಂದ್ರೆ ಇಂಟು 3 ಡಿವೈಡೆಡ್ ಬೈ -4 ಡಿವೈಡೆಡ್ ಬೈ 3/8 ಹಾಗೆ ಇರುತ್ತೆ. ಈಗ ಅಂಶಗಳನ್ನ ಗುಣಿಸ್ಕೊಳ್ಳೋಣ. 6 ಡಿವೈಡೆಡ್ ಬೈ -20. ಮತ್ತೆ ಈ ಭಾಗಾಕಾರವನ್ನ ಗುಣಾಕಾರವನ್ನಾಗಿ ಮಾಡಕ್ಕೆ ಈ ಛೇದದ ವ್ಯುತ್ಕ್ರಮವನ್ನ ತಗೊಳ್ಬೇಕಾಗತ್ತೆ. 8 ಡಿವೈಡೆಡ್ ಬೈ 3. ಈಗ 3 1ಲಿ 3 3 2ಲಿ 6 2 1ಲ 2 2 -10ಲಿ -20. 1 ಇಂಟು 8 8 ಡಿವೈಡೆಡ್ ಬೈ -10. 2 4ಲಿ 8 2 -5ಲಿ -10.
ಎಡಬದಿ ನಮಗೆ ಸಿಗ್ತಿರೋ ಉತ್ತರ ಬಂದು 4 ಡಿವೈಡೆಡ್ ಬೈ -5 ಆಗಿರುತ್ತೆ. ಈಗ ಬಲಬದಿಯನ್ನ ಬಿಡಿಸ್ಕೊಳ್ಳೋಣ. ಬ್ರಾಕೆಟ್ನೊಳಗೆ ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಚಿಹ್ನೆಯನ್ನಾಗಿ ಮಾಡ್ಲಿಕ್ಕೆ ನಾವು ಛೇದದ ವ್ಯುತ್ಕ್ರಮವನ್ನ ತಗೊಳ್ಬೇಕಾಗುತ್ತೆ. ಇಂಟು 8 ಡಿವೈಡೆಡ್ ಬೈ 3 -4 ಇಂಟು 8 -32 ಡಿವೈಡೆಡ್ ಬೈ 9 ಮತ್ತೆ 2/5 ಇಂಟು ಈ ಛೇದದ ವ್ಯುತ್ಕ್ರಮ ಬಂದು 9 ಡಿವೈಡೆಡ್ ಬೈ -32. 2 2 2 -16 -32. ಹಾಗಾಗಿ ಇದು 9 ಡಿವೈಡೆಡ್ ಬೈ 16 5 80 -80 ಉತ್ತರವನ್ನ ಕೊಡ್ತಿದೆ. ಹಾಗಾಗಿ ತುಂಬಾ ಸ್ಪಷ್ಟವಾಗಿ ಮತ್ತೆ ನಮಗೆ ಎಡಗಡೆ ಸಿಕ್ಕ ಉತ್ತರ ಮತ್ತು ಬಲಗಡೆ ಸಿಕ್ಕ ಉತ್ತರ ಸಮನಾಗಿಲ್ಲ. ಹಾಗಾಗಿ ಇಲ್ಲ, ಭಾಗಲಬ್ಧ ಸಂಖ್ಯೆಗಳಿಗೆ ಭಾಗಾಕಾರವು ಸಹವರ್ತನೀಯವಾಗಿರೋದಿಲ್ಲ. ಈಗ ಒಟ್ಟಾರೆ ಹೇಳೋದಾದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನವು ಸಹವರ್ತನೀಯವಾಗಿರುತ್ತೆ, ವ್ಯವಕಲನವು ಸಹವರ್ತನೀಯವಾಗಿರೋದಿಲ್ಲ, ಗುಣಾಕಾರವು ಸಹವರ್ತನೀಯವಾಗಿರುತ್ತೆ, ಭಾಗಾಕಾರವು ಸಹವರ್ತನೀಯವಾಗಿರೋದಿಲ್ಲ.